ಕೆಲವೊಮ್ಮೆ ನೋಡಕ್ಕೆ ತುಂಬಾನೇ ಸಣ್ಣದಾಗಿ ಕಾಣೋ ಒಂದು ಘಟನೆ ದೇಶದ ಭದ್ರತೆಯ ದೊಡ್ಡ ಚಿತ್ರಣವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಅಂಥದ್ದೇ ಒಂದು ಘಟನೆ ಇತ್ತೀಚೆಗೆ ಕೇರಳದಲ್ಲಿ ನಡೀತು. ಹಣ್ಣು ತರಕಾರಿ ಸಾಗಿಸ್ತಿದ್ದ ಒಂದು ಟ್ರಕ್, ಅದರೊಳಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಷ್ಟು ಸ್ಫೋಟಕಗಳು ಸಿಕ್ಕಿವೆ. ಹಾಗಿದ್ರೆ ಇದು ಬರೀ ಒಂದು ಇಲ್ಲೀಗಲ್ ಟ್ರಾನ್ಸ್ಪೋರ್ಟಾ, ಅಥವಾ ಇದರ ಹಿಂದೆ ದೇಶದ ಭದ್ರತೆಗೆ ಸವಾಲ್ ಹಾಕೋ ದೊಡ್ಡ ಸಂಚೇನಾದ್ರೂ ಇದೆಯಾ? ಬನ್ನಿ ಈ ಕೇಸ್ನ ಆಳಕ್ಕಿಳಿದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಟ್ರಕ್ ತುಂಬ ಕಲ್ಲಂಗಡಿ ಹಣ್ಣುಗಳಿವೆ, ಅದರ ಕೆಳಗೆ ಅಂಥದ್ದೇನೋ ಭಯಾನಕ ರಹಸ್ಯ ಬಚ್ಚಿಡೋಕ್ ಸಾಧ್ಯ? ಈ ಇಡೀ ಕಥೆ ಶುರುವಾಗಿದ್ದೇ ದಕ್ಷಿಣ ಭಾರತದ ಒಂದು ಹೈವೇಯಲ್ಲಿ, ಅದು ಕೂಡ ಒಂದು ಕತ್ತಲು ರಾತ್ರಿಯಲ್ಲಿ. ದಿನಾಂಕ ಫೆಬ್ರವರಿ 4, ರಾತ್ರಿ ಸುಮಾರು 8 ಗಂಟೆ ಸಮಯ. ವಾಲಯಾರ್ ಚೆಕ್ಪೋಸ್ಟ್ನಲ್ಲಿ ಎಲ್ಲವೂ ಆರಾಮಾಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಪೊಲೀಸರ ಕಣ್ಣಿಗೆ ಒಂದು ಮಿನಿ ಟ್ರಕ್ ಬಿತ್ತು. ಸಿಗ್ನಲ್ ಜಂಪ್ ಮಾಡಿಕೊಂಡು ಏನೋ ಗಾಬರಿಯಲ್ಲಿದ್ದ ಹಾಗೆ ಓವರ್ ಸ್ಪೀಡ್ನಲ್ಲಿ ಹೋಗ್ತಾ ಇತ್ತು. ಸಹಜವಾಗೇ ಪೊಲೀಸರಿಗೆ ಅನುಮಾನ ಬಂತು. ಯಾಕಿವನ್ ಇಷ್ಟೊಂದು ಅವಸರ ಮಾಡ್ತಿದ್ದಾನೆ ಅಂತ ಯೋಚಿಸಿ ತಕ್ಷಣ ಆ ಗಾಡಿನ ನಿಲ್ಸಿದ್ರು. ಗಾಡಿ ನಿಲ್ಸಿದ್ಮೇಲೆ ಡ್ರೈವರ್ನ ವರ್ತನೆ ನೋಡಿ ಪೊಲೀಸರ ಅನುಮಾನ ಇನ್ನಷ್ಟು ಜಾಸ್ತಿ ಆಯಿತು. ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಕುಮಾರ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವನ್ ತಡವರಿಸಕ್ ಶುರು ಮಾಡ್ದ. ಅಷ್ಟೇ ಸಾಕಿತ್ತು, ಪೊಲೀಸರ ಟ್ರೈನ್ಡ್ ಕಣ್ಗಳಿಗೆ ಇವನ ವರ್ತನೆಯಲ್ಲಿ ಏನೋ ಸರಿಯಿಲ್ಲ ಅಂತ ತಕ್ಷಣ ಗೊತ್ತಾಗ್ಬಿಡ್ತು. ಸರಿ, ಇಲ್ಲಿಂದ ನೋಡಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಪೊಲೀಸರು ಟ್ರಕ್ಕಿನ ಒಳಗೆ ಚೆಕ್ ಮಾಡಕ್ ಶುರು ಮಾಡಿದ್ರು. ಫಸ್ಟ್ ನೋಟಕ್ಕೆ ಟ್ರಕ್ನ ಹಿಂದ್ಗಡೆ ಚೆಕ್ ಮಾಡಿದಾಗ ವಿಶೇಷ ಅಂತ ಏನೂ ಕಾಣಲಿಲ್ಲ. ಎಲ್ಲೆಲ್ಲೋ ಬರೀ ಕಲ್ಲಂಗಡಿ ಹಣ್ಣುಗಳು, ತರಕಾರಿಗಳು ಅಷ್ಟೇ. ಒಂದ್ಕ್ಷಣ ಪೊಲೀಸರಿಗೂ ಛೇ, ಬರೀ ಕಲ್ಲಂಗಡಿ ಸಾಗಿಸೋಕೆ ಯಾಕೆಷ್ಟು ಡ್ರಾಮಾ ಮಾಡ್ತುದಾ ಅಂತ ಅನ್ಸಿರ್ಬೋದು. ಆದ್ರೆ ಅವರ ಎಕ್ಸ್ಪೀರಿಯನ್ಸು ಸುಮ್ಮನೆ ಕೂರಕ್ ಬಿಡ್ಲಿಲ್ಲ. ಆಗ ಸಬ್ ಇನ್ಸ್ಪೆಕ್ಟರ್ ವಿಪಿನ್ ಕುಮಾರ್ ಎಲ್ಲ ಹಣ್ಣು ತರಕಾರಿಗಳನ್ನ ಕೆಳಗಿಳಿಸಿ ಅಂತ ಆರ್ಡರ್ ಮಾಡಿದ್ರು. ಒಂದೊಂದೇ ಮೂಟೆಗಳನ್ನ ಕೆಳಗಿಳಿಸ್ತಾ ಹೋದ ಹಾಗೆ ಅದರ ಕೆಳಗೆ ಸೀಕ್ರೆಟಾಗಿ ಬಚ್ಚಿಟ್ಟಿದ್ದ ವಸ್ತು ಸಿಕ್ತು. ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 18,000 ಜೆಲೆಟಿನ್ ಕಡ್ಡಿಗಳು. 18,000 ಅಂದ್ರೆ ಒಂದು ದೊಡ್ಡ ಬಿಲ್ಡಿಂಗನ್ನೇ ಉಡೀಸ್ ಮಾಡುವಷ್ಟು ಸ್ಫೋಟಕ. ಅಷ್ಟೇ ಅಲ್ಲ, ಆ ಸ್ಫೋಟಕಗಳ ಜೊತೆಗೆ ಅವುಗಳನ್ನ ಬ್ಲಾಸ್ಟ್ ಮಾಡಕ್ಕೆ ಬಳಸೋ 4,800 ಡಿಟೋನೇಟರ್ಗಳು ಕೂಡ ಸಿಕ್ಕವು. ಅಂದ್ರೆ ಆ 18,000 ಸ್ಫೋಟಕಗಳನ್ನ ಸಿಡಿಸೋಕೆ ಬೇಕಾದ ಪ್ರತಿಯೊಂದು ಸಿದ್ಧತೆಯೂ ಅಲ್ಲೇ ಇತ್ತು. ಇದನ್ನ ನೋಡಿದಾಗ ಒಂದು ಕ್ಷಣಕ್ಕೆ ಪೊಲೀಸರೇ ಶಾಕ್ ಆಗ್ಬಿಟ್ರು. ತಕ್ಷಣ ಡ್ರೈವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಅವನು ಒಂದು ಕಥೆ ಹೇಳ್ದ, ಇದನ್ನೆಲ್ಲ ಕೇವಲ ಕ್ವಾರಿ ಕೆಲ್ಸಕ್ಕೆ ಅಂತ ತಗೊಂಡೋಗ್ತಾ ಇದೆ ಅಂಪ. ಹೌದು, ಈ ಜಿಲೆಟಿನ್ ಕಡ್ಡಿಗಳನ್ನ ಸಾಮಾನ್ಯವಾಗಿ ಕಲ್ಲು ಕ್ವಾರಿಗಳಲ್ಲಿ, ಗಣಿಗಾರಿಕೆಯಲ್ಲಿ ಬಂಡೆಗಳನ್ನ ಸ್ಫೋಟಿಸೋಕೆ ಬಳಸ್ತಾರೆ. ಇದೊಂದು ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್. ಹಾಗಿದ್ರೆ ಇದನ್ನ ಯಾಕೆ ಹೀಗೆ ಕದ್ದುಮುಚ್ಚಿ ಸಾಗಿಸ್ಬೇಕು? ನೋಡಿ, ಲೀಗಲ್ ಆಗಿ ಸ್ಫೋಟಕಗಳನ್ನ ಸಾಗಿಸ್ಬೇಕು ಅಂದ್ರೆ ಲೈಸೆನ್ಸ್ ಬೇಕು, ಟ್ರೈನ್ ಸಿಬ್ಬಂದಿ ಬೇಕು, ಜೊತೆಗೆ ತುಂಬಾನೇ ಕಠಿಣವಾದ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು. ಇದಕ್ಕೆಲ್ಲ ಖರ್ಚು ಜಾಸ್ತಿ. ಸೊ ಈ ಖರ್ಚನ್ನ ತಪ್ಸೋಕೆ ಕೆಲವು ಕ್ವೇರಿ ಮಾಲೀಕರು ಇಲ್ಲೀಗಲ್ ಆಗಿ ಕಡಿಮೆ ಬೆಲೆಗೆ ಇದನ್ನ ತರಿಸ್ಕೊಳ್ತಾರೆ. ಆದ್ರೆ ಡ್ರೈವರ್ ಹೇಳಿದ ಈ ಕ್ವಾರಿ ಕಥೆ ಪೊಲೀಸರಿಗೆ ಅಷ್ಟೇನೂ ನಂಬಿಕೆ ಬರುವ ಹಾಗಿರಲಿಲ್ಲ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕಗಳು, ಅದು ಒಂದು ರಾಜ್ಯದ ಗಡಿ ದಾಟಿ ಬರ್ತಾ ಇದೆ ಅಂದ್ರೆ ಇದರ ಹಿಂದೆ ಬರೀ ಸಣ್ಣ ಹಣದ ಲಾಭಕ್ಕಿಂತ ದೊಡ್ಡದೇನೋ ಇದೆ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಹೌದು, ಇದು ಬರೀ ಕ್ವಾರಿಗಳಿಗೆ ಹೋಗೋ ಮಾಲಾಗಿದ್ರೆ ಈ ಕೇಸನ್ನ ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾಕೆ ಎಷ್ಟು ಸೀರಿಯಸ್ ಆಗಿ ತಗೋಬೇಕು? ಏನಿದರಿಂದಿರೋ ಕಾರಣ ನೋಡಿ. ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸಕ್ಕೆ ಹಲವಾರು ಕಾರಣಗಳಿವೆ. ಮೂಲಗಳ ಪ್ರಕಾರ ಕೇರಳದಲ್ಲಿ ಹಿಂದೆ ಉಗ್ರ ಸಂಘಟನೆಗಳಿಗೆ ನೇಮಕಾತಿ ನಡೆದಂಥ ಘಟನೆಗಳಿವೆ. ಅಷ್ಟೇ ಅಲ್ಲ, ತಮಿಳುನಾಡಿನ ಕೆಲವು ಗುಂಪುಗಳಿಗೆ ಈ ಹಿಂದೆ ನಡೆದಿದ್ದ ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಲಿಂಕ್ ಇದ್ದಿದ್ದು ಕೂಡ ತನಿಖಾ ಸಂಸ್ಥೆಗಳ ಗಮನದಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸ್ಫೋಟಕಗಳು ಬಂದ ದಾರಿ ತಮಿಳುನಾಡಿನ ಸೇಲಮಿನಿಂದ ಹೊರಟು ಕೇರಳದ ತ್ರಿಶೂರ್ಗೆ ಹೋಗ್ತಾ ಇತ್ತು. ಈ ಇಂಟರ್ಸ್ಟೇಟ್ ನೆಟ್ವರ್ಕ್ ಕೇಸ್ನ ಗಂಭೀರತೆಯನ್ನ ಮತ್ತಷ್ಟು ಹೆಚ್ಚಿಸ್ಬಿಡ್ತು. ಸೊ ಎಲ್ಲ ಕಾರಣಗಳಿಂದಾಗಿ ಸ್ಥಳೀಯ ಪೊಲೀಸರು ಈ ತನಿಖೆಯನ್ನ ಕೇವಲ ತಮ್ಮ ರಾಜ್ಯಕ್ಕೆ ಸೀಮಿತ ಮಾಡದೆ ಇದನ್ನ ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗೋಕೆ ನಿರ್ಧಾರ ಮಾಡಿದ್ರು. ಯಾಕಂದ್ರೆ ಇದು 2 ರಾಜ್ಯಗಳಿಗೆ ಸಂಬಂಧಪಟ್ಟ ಕೇಸ್. ಹಾಗಾಗಿ ಇದರ ಮೂಲ ಎಲ್ಲಿ, ಇದು ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದನ್ನ ಪತ್ತೆ ಹಚ್ಚೋಕೆ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯೇ ಸರಿ ಅಂತ ಕೇರಳ ಪೊಲೀಸರು ತೀರ್ಮಾನಕ್ಕೆ ಬಂದ್ರು. ಈ ದೊಡ್ಡ ತನಿಖೆಯ ಮುಖ್ಯ ಗುರಿ ತುಂಬಾನೇ ಕ್ಲಿಯರ್ ಆಗಿದೆ. 1, ಈ ಸ್ಫೋಟಕಗಳು ಎಲ್ಲಿಂದ ಬಂತು, ಮತ್ತು 2, ಇದರ ಅಸಲಿ ಉದ್ದೇಶ ಬರೀ ಕ್ವಾರಿಗಳಿಗೆ ಸಪ್ಲೈ ಮಾಡೋದಾ ಅಥವಾ ಭಯೋತ್ಪಾದಕ ಕೃತ್ಯಗಳಿಗೆ ಬಳಸೋದಾ ಅನ್ನೋದನ್ನ ಕಂಡುಹಿಡಿಯೋದು. ಅಂದ್ರೆ ನೋಡಿ, ಸಿಕ್ಕಿದ್ದು ಒಂದೇ ಒಂದು ಟ್ರಕ್ ಇರಬಹುದು, ಆದ್ರೆ ಇದು ಬರೀ ಒಂದು ಲೋಕಲ್ ಕ್ರೈಮ್ ಅಲ್ಲ.
ಇದು ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟ ಒಂದು ದೊಡ್ಡ ಎಚ್ಚರಿಕೆ ಗಂಟೆ. ಹೌದು, ಮೂಲಗಳ ವಿಶ್ಲೇಷಣೆ ಕೂಡ ಇದನ್ನೇ ಹೇಳುತ್ತೆ. ಇಂತಹ ಕೇಸ್ಗಳನ್ನ ನಾವು ಬರೀ ಮೇಲ್ನೋಟಕ್ಕೆ ನೋಡಿ, ಓ ಇದು ಬರೀ ಅಕ್ರಮ ಸಾಗಾಟ ಅಂತ ಬಿಟ್ಬಿಟ್ರೆ ಮುಂದೆ ದೇಶದ ಭದ್ರತೆಗೆ ದೊಡ್ಡ ಅಪಾಯ ಕಾದಿರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಪೊಲೀಸರ ಚಾಣಾಕ್ಷತನದಿಂದ ಒಂದು ಟ್ರಕ್ ಸಿಕ್ಕಿಬಿದ್ದಿದೆ, ಸರಿ. ಆದ್ರೆ ಹೀಗೆ ಕಣ್ತಪ್ಪಿಸಿ ಪ್ರತಿದಿನ ಎಷ್ಟು ಟ್ರಕ್ಗಳು ನಮ್ಮ ಗಡಿಗಳನ್ನ ದಾಟುತ್ತಿರ್ಬೋದು? ಇದನ್ನೊಮ್ಮೆ ಯೋಚನೆ ಮಾಡಬೇಕಿದೆ ಅಲ್ವಾ?